ಭಾರತ ಮತ್ತೊಂದು ಇಂಟರ್ನ್ಯಾಷನಲ್ ನ್ಯೂಸು, ಭಾರತಕ್ಕೆ ಸಂಬಂಧಿಸಿದ್ದು. ಒಂದು ಐತಿಹಾಸಿಕ ರಕ್ಷಣಾ ಒಪ್ಪಂದವನ್ನು ಫ್ರಾನ್ಸ್ ಜೊತೆಗೆ ಸೈನ್ ಹಾಕೋದಕ್ಕೆ ತಯಾರಾಗಿದೆ. ಹಿಸ್ಟಾರಿಕಲ್, ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ಗೆ ಇನ್ನೇನು ಸೈನ್ ಬೀಳೋದಿದೆ. ಏನು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್? ರಫಾಲ್ ಯುದ್ಧ ವಿಮಾನಗಳನ್ನು ನೋಡ್ತಾ ಇದ್ದೀರಿ. 114 ರಫಾಲ್ ಯುದ್ಧ ವಿಮಾನಗಳಿಗೆ ಒಂದೇ ಸಲಕ್ಕೆ ಭಾರತ ಆರ್ಡರ್ ಪ್ಲೇಸ್ ಮಾಡ್ತಾ ಇದೆ. ಒಂದೇ ಸಲಕ್ಕೆ 114 ರಫಾಲ್ ಯುದ್ಧ ವಿಮಾನಗಳಿಗೆ. ಈ ಅಗ್ರಿಮೆಂಟ್ ಅಫ್ಕೋರ್ಸ್ ಸೈನ್ ಆಗುವ ಹಂತದಲ್ಲಿದೆ. ಸೈನ್ ಆಗಿ 114 ಈಗ ಆಗಲೇ 36 ಇದಾವೆ ನಮ್ಮ ಹತ್ರ. 114 ಬಂದರೆ ಫ್ರಾನ್ಸ್ ಬಿಟ್ಟರೆ ಅತಿ ಹೆಚ್ಚು ರಫಾಲ್ ಯುದ್ಧ ವಿಮಾನಗಳನ್ನು ಆಪರೇಟ್ ಮಾಡ್ತಾ ಇರುವ ದೇಶ ಭಾರತ ಅನ್ನಿಸ್ಕೊಳ್ಳುತ್ತೆ. 114. ಈ ಡಿಫೆನ್ಸ್ ಡೀಲ್ನ ಮತ್ತೂ ಒಂದು ಇಂಟ್ರೆಸ್ಟಿಂಗ್ ಅಂಶ ಏನಂದರೆ, ಒಂದು 14-15 ಅಷ್ಟೇ ರೆಡಿಯಾಗಿ ಬರ್ತವೆ. ಫ್ರಾನ್ಸ್ನಿಂದ ರೆಡಿಯಾಗಿ ಫ್ಲೈ ಆಗಿ ಬರ್ತವೆ 14. ಉಳಿದ 100 ಭಾರತದಲ್ಲೇ ಅಸೆಂಬಲ್ ಆಗ್ತವೆ. ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಫ್ರಾನ್ಸ್ ಬರೀ ರಫಾಲ್ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಮಾರ್ತಾ ಇದೆ ಅಂತಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. 3,25,000 ಕೋಟಿ ರೂಪಾಯಿ ಮೊತ್ತದಲ್ಲಿ 114 ರಫಾಲ್ ಯುದ್ಧ ವಿಮಾನಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. 3,25,000 ಕೋಟಿ ಅಂದರೆ ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಡಿಫೆನ್ಸ್ ಡೀಲ್ ಹಿಂದೆ ಯಾವತ್ತೂ ಆಗಿರಲಿಲ್ಲ. ರಕ್ಷಣಾ ಇಲಾಖೆಯ ಅನುಮೋದನೆ ಒಂದು ಬಾಕಿ ಇದೆ. ಫ್ರಾನ್ಸ್ ಅಧ್ಯಕ್ಷರು ಭಾರತಕ್ಕೆ ಬರೋರಿದ್ದಾರೆ. ಅದಕ್ಕಿಂತ ಮುಂಚೆ ನಡೀತಾ ಇರುವಂಥ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. 17, 18, 19 ಇಫ್ ಐ ಆಮ್ ನಾಟ್ ರಾಂಗ್ ಫ್ರಾನ್ಸ್ ಅಧ್ಯಕ್ಷರಿಲ್ಲಿರ್ತಾರೆ. ರಫಾಲ್ ಫ್ರಾನ್ಸ್ನ ದಾಸೋ ಏವಿಯೇಷನ್ದವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ 17, 18, 19 ಫೆಬ್ರವರಿ ಭಾರತ ಪ್ರವಾಸದಲ್ಲಿರ್ತಾರೆ. ಅದಕ್ಕಿಂತ ಮುಂಚೆ ಡಿಫೆನ್ಸ್ ಡೀಲ್ ಸೈನ್ ಆಗುವ ಸಾಧ್ಯತೆ ಇದೆ. ಒಂದು AI ಸಮಿಟ್ನಲ್ಲಿ ಭಾಗಿಯಾಗೋದಕ್ಕೆ ಮ್ಯಾಕ್ರಾನ್ ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತ ಫ್ರಾನ್ಸಿನ ದ್ವಿಪಕ್ಷೀಯ ಸಂಬಂಧದ ವೃದ್ಧಿಗೆ ಮಾತುಕತೆಗಳು ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ರಕ್ಷಣೆ, ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳ ಡೀಲ್ಗಳಿಗೆ ಸೈನ್ ಹಾಕ್ತಾರೆ, ಒಪ್ಪಂದಗಳಿಗೆ ಸೈನ್ ಹಾಕುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ 114 ರಫಾಲ್ ಯುದ್ಧ ವಿಮಾನಗಳ ಖರೀದಿಯ ಒಪ್ಪಂದ ಕೂಡ ಸೈನ್ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಲೆಟ್ಸ್ ಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.